A very good morning to all my dear viewers. Welcome to my YouTube channel. This is Arun Giredi here. In the previous class of company law and administrative subject, I have discussed in brief about merits and demerits of preference share. ಪ್ರಾಶಸ್ತ್ಯದ ಷೇರಿನ ಅನುಕೂಲತೆ ಮತ್ತು ಅನಾನುಕೂಲತೆಯನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ದೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ವಿ ಶುಡ್ ಲೈಕ್ ಟು ಡಿಸ್ಕಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್, ದಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರಿಫರೆನ್ಸ್ ಶೇರ್ ಆ್ಯಂಡ್ ಇಕ್ವಿಟಿ ಶೇರ್ ಅಂತ ನಾವಲ್ಲಿ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಪ್ರಿಫರೆನ್ಸ್ ಶೇರ್ ಆ್ಯಂಡ್ ಇಕ್ವಿಟಿ ಶೇರ್, ಪ್ರಾಶಸ್ತ್ಯದ ಷೇರು ಹಾಗೂ ಸಾಮಾನ್ಯ ಷೇರಿನ ವ್ಯತ್ಯಾಸಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಸೊ ದ ಫಸ್ಟ್ ಯು ಆರ್ ಸಪೋಸ್ ಟು ರೈಟ್ ದ ಡಿಫರೆನ್ಸ್ ಆನ್ ದ ಬೇಸಿಸ್ ಅಂತ ಬರೀಬೇಕು ಫಸ್ಟ್ ಪಾಯಿಂಟ. ಆಮೇಲೆ ಪ್ರಿಫರೆನ್ಸ್ ಶೇರ್ ಮತ್ತು ಇಕ್ವಿಟಿ ಶೇರ್, ಅಂಶಗಳ ಆಧಾರದ ಮೇಲೆ ಪ್ರಾಶಸ್ತ್ಯದ ಷೇರು ಹಾಗೂ ಸಾಮಾನ್ಯ ಷೇರು, ಮೂರು ಕಾಲಮನ್ನು ನಾವು ಡಿವೈಡ್ ಹೋಗಬೇಕು. ಫಸ್ಟ್ ಪಾಯಿಂಟ್ ಆನ್ ದ ಬೇಸಿಸ್, ಆಧಾರದ ಮೇಲೆ ಅಂತ ಮೇನ್ ಪಾಯಿಂಟ್ ಅದು. ಆಮೇಲೆ ಎರಡನೇ ಕಾಲಮ ಪ್ರಿಫರೆನ್ಸ್ ಶೇರ್, ಪ್ರಾಶಸ್ತ್ಯದ ಷೇರು. ಆಮೇಲೆ ಮೂರನೇ ಕಾಲಮ ಇಕ್ವಿಟಿ ಶೇರ್, ಸಾಮಾನ್ಯ ಶೇರು. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಪಾಯಿಂಟ್ ಆನ್ ದ ಬೇಸಿಸ್ ಆಫ್ ಫೇಸ್ ವ್ಯಾಲ್ಯೂ. ಫಸ್ಟ್ ಪಾಯಿಂಟ್ ಏನು ಬರೀಬೇಕ್ರಿ? ಆನ್ ದ ಬೇಸಿಸ್ ಆಫ್ ಫೇಸ್ ವ್ಯಾಲ್ಯೂ, ಮುಖ ಬೆಲೆ ಆಧಾರದ ಮೇಲೆ ಅಂತ. ವಾಟ್ ಈಸ್ ದ ಪಾಯಿಂಟ್? ಮುಖ ಬೆಲೆ ಆಧಾರದ ಮೇಲೆ. ಯಾವ ರೀತಿ ನಾವು ಇವೆರಡನ್ನು ಡಿವೈಡ್ ಮಾಡ್ಬೋದು? ಆನ್ ದ ಬೇಸಿಸ್ ಆಫ್ ಫೇಸ್ ವ್ಯಾಲ್ಯೂ, ನಾವು ಲೆಟ್ ಅಸ್ ಡಿಸ್ಕಸ್. Preference shares have relatively higher face value. For example, 100 and 500. Now what it means? Preference shares are having higher face value ಅಂತ ನಾವಲ್ಲಿ ಬರಿಬೋದು. ಪ್ರಾಶಸ್ತ್ಯದ ಷೇರು ಹೆಚ್ಚಿನ ಮುಖ ಬೆಲೆಯನ್ನು ಹೊಂದಿರುತ್ತವೆ. ಉದಾಹರಣೆಗೆ 500 ರೂಪಾಯಿಗೆ ಒಂದು ಪ್ರಿಫರೆನ್ಸ್ ಶೇರ್ ಇರ್ಬೋದು, ಅಥವಾ 100 ರೂಪಾಯಿಗೆ ಒಂದು ಪ್ರಿಫರೆನ್ಸ್ ಶೇರ್ ಇರ್ಬೋದು. ಸೊ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ? ಪ್ರಿಫರೆನ್ಸ್ ಶೇರ್ಸ್ ಆರ್ ಹ್ಯಾವಿಂಗ್ excess face value. Please understand the word. Preference shares are having excess face value. ಪ್ರಾಶಸ್ತ್ಯದ ಷೇರಿಗೆ ಹೆಚ್ಚಿನ ಮುಖ ಬೆಲೆ ಇರುತ್ತದೆ. ಅಂದರೆ ನೀವು ಅದನ್ನು ಕೊಂಡು ತೊಗೋಬೇಕಂದ್ರೆ ಹಣವನ್ನು ಜಾಸ್ತಿ ಕೊಡಬೇಕಾಗುತ್ತೆ ಒಂದು ಶೇರಿಗೆ. ಇಷ್ಟು ನೆನಪಿಟ್ಕೊಂಡು ಸಾಕು. ಬಟ್ ಇಕ್ವಿಟಿ ಶೇರ್ ಈಸ್ ರಿಲೇಟಿವ್ಲಿ ಲೆಸ್ಸರ್ ಫೇಸ್ ವ್ಯಾಲ್ಯೂ ಆ್ಯಸ್ ಕಂಪೇರ್ ಟು ಪ್ರಿಫರೆನ್ಸ್ ಶೇರ್. ನೋ ವಾಟ್ ಇಟ್ ಮೀನ್ಸ್? ಆ್ಯಸ್ ಕಂಪೇರ್ ಟು ಪ್ರಿಫರೆನ್ಸ್ ಶೇರ್, ಇಕ್ವಿಟಿ ಶೇರ್ಸ್ ಆರ್ ಹ್ಯಾವಿಂಗ್ ಲೆಸ್ಸರ್ ಫೇಸ್ ವ್ಯಾಲ್ಯೂ ಅಂತ ನಾವಲ್ಲಿ ಕರಿತೀವಿ. ಪ್ರಾಶಸ್ತ್ಯದ ಷೇರಿಗೆ ಹೋಲಿಕೆ ಮಾಡಿದ ಹಾಗೆ ಸಾಮಾನ್ಯ ಷೇರಿನಲ್ಲಿ ಮುಖ ಬೆಲೆ ಕಡಿಮೆ ಇರುತ್ತದೆ. ಉದಾಹರಣೆಗೆ 10 ರೂಪಾಯಿಗೆ ಒಂದು ನಾವು ಇಕ್ವಿಟಿ ಶೇರ್ ತೊಗೋಬೋದು, ಫೇಸ್ ವ್ಯಾಲ್ಯೂ ಆಫ್ ₹10. ಸೊ ವಿ ಕ್ಯಾನ್ ಪರ್ಚೇಸ್ ಇಟ್. ಸೊ ಹಾಗಾಗಿ ಫಸ್ಟ್ ಡಿಫ್ರೆನ್ಸ್ ಹೆಂಗೆ ನೋಡ್ಕೋಬೇಕು? ಕೀ ಪಾಯಿಂಟ್ ಐ ವಿಲ್ ಟೆಲ್. ಆನ್ ದ ಬೇಸಿಸ್ ಆಫ್ ಫೇಸ್ ವ್ಯಾಲ್ಯೂ, ರಿಲೇಟಿವ್ಲಿ ಹೈ ಆ್ಯಂಡ್ ರಿಲೇಟಿವ್ಲಿ ಲೋ. ನೋಡಿ ಹೆಂಗೆ ನೆನಪಿಟ್ಕೋಬೇಕು. ರಿಲೇಟಿವ್ಲಿ ಹೈ ಇನ್ ಪ್ರಿಫರೆನ್ಸ್, ರಿಲೇಟಿವ್ಲಿ ಲೋ ಇನ್ ಇಕ್ವಿಟಿ. ಅಂದರೆ ಮುಖ ಬೆಲೆ ಹೆಚ್ಚಾಗಿರುತ್ತದೆ ಪ್ರಾಶಸ್ತ್ಯದ ಷೇರಿನಲ್ಲಿ, ಮುಖ ಬೆಲೆ ಕಡಿಮೆಯಾಗಿರುತ್ತದೆ ಸಾಮಾನ್ಯ ಷೇರಿನಲ್ಲಿ ಅಂತ ನಾವಲ್ಲಿ ಕರಿಬೋದು. ಇದು ಫಸ್ಟ್ ಡಿಫ್ರೆನ್ಸ್. ಆ್ಯಂಡ್ ಲೆಟ್ ಅಸ್ ಡಿಸ್ಕಸ್ ದ ಸೆಕೆಂಡ್ ಪಾಯಿಂಟ್, ರೇಟ್ ಆಫ್ ಡಿವಿಡೆಂಡ್, ಲಾಭಾಂಶದ ದರ ಅಂತ ನಾವಲ್ಲಿ ಕರಿತೀವಿ. ಸೊ ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ಬೋದು ರೀ? ರೇಟ್ ಆಫ್ ಡಿವಿಡೆಂಡ್. ಸೊ ದ ರೇಟ್ ಆಫ್ ಡಿವಿಡೆಂಡ್ ಇನ್ ಕೇಸ್ ಆಫ್ ಅ ಪ್ರಿಫರೆನ್ಸ್ ಶೇರ್ ಈಸ್ ಫಿಕ್ಸ್. ಸೊ ದ ರೇಟ್ ಆಫ್ ಡಿವಿಡೆಂಡ್ ಇನ್ ಕೇಸ್ ಆಫ್ ಅ ಪ್ರಿಫರೆನ್ಸ್ ಶೇರ್ ಈಸ್ ಫಿಕ್ಸ್. ಫಾರ್ ಎಕ್ಸಾಂಪಲ್, 6% ಪ್ರಿಫರೆನ್ಸ್ ಶೇರ್, 8% ಪ್ರಿಫರೆನ್ಸ್ ಶೇರ್, 10% ಪ್ರಿಫರೆನ್ಸ್ ಶೇರ್. ಪ್ರಾಶಸ್ತ್ಯದ ಷೇರಿನಲ್ಲಿ ಲಾಭಾಂಶದ ದರವು ಯಾವಾಗಲೂ ಸ್ಥಿರವಾಗಿರುತ್ತದೆ. ಅಂದರೆ ಪ್ರಾಶಸ್ತ್ಯದ ಷೇರುದಾರರು ಪಡೆಯತಕ್ಕಂಥ ಲಾಭಾಂಶದ ದರ ಒಂದೇ ಆಗಿರುತ್ತದೆ, ಫಿಕ್ಸ್ಡ್ ರೇಟ್ ಇರ್ತೈತಿ ಅಂತ ಹೇಳ್ಬೋದು. ನಾವು ಇನ್ ಕೇಸ್ ಆಫ್ ಇಕ್ವಿಟಿ ಶೇರ್, ದ ರೇಟ್ ಆಫ್ ಡಿವಿಡೆಂಡ್ ಈಸ್ ಆಲ್ವೇಸ್ ವೇರಿಡ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. The rate of dividend is not fixed. The rate of dividend is always varied. Why it is always varied? Because it is depend on amount of profitability of a company. It is depend upon amount of profitability of a company. Now what they try to say that equity shares are not getting the fixed rate of dividend. The rate of dividend may vary because the profitability of the firm is always not same. If the firm profit is more, equity shareholders get more dividend. If firm profit is less, equity shareholder will get less dividend. ಇಷ್ಟೇ ನೆನಪಿಟ್ಕೊರೆ. ಪ್ರಾಶಸ್ತ್ಯದ ಷೇರಿನಲ್ಲಿ ಲಾಭಾಂಶದ ದರವು ಒಂದೇ ಆಗಿರುತ್ತದೆ, ಆದರೆ ಸಾಮಾನ್ಯ ಷೇರಿನಲ್ಲಿ ಲಾಭಾಂಶದ ದರವು ಯಾವಾಗಲೂ ಒಂದೇ ಆಗಿರೋದಿಲ್ಲ, ಯಾವಾಗಲೂ ಬೇರೆ ಬೇರೆ ಆಗಿರುತ್ತದೆ. ಯಾವ ಕಾರಣಕ್ಕಾಗಿ ಬೇರೆ ಬೇರೆ ಆಗಿರುತ್ತದೆ ಅಂದರೆ, ಸಂಸ್ಥೆಯ ಲಾಭದ ಪ್ರಮಾಣವು ಯಾವಾಗಲೂ ಒಂದೇ ಇರೋದಿಲ್ಲ. ಸಂಸ್ಥೆಯ ಲಾಭವು ಹೆಚ್ಚಾದರೆ ಸಾಮಾನ್ಯ ಷೇರುದಾರರಿಗೆ ಹೆಚ್ಚಿನ ಲಾಭ ಸಿಗುತ್ತದೆ. ಸಂಸ್ಥೆಯ ಲಾಭವು
ಕಡಿಮೆ ಆದರೆ ಸಾಮಾನ್ಯ ಷೇರುದಾರರಿಗೆ ಕಡಿಮೆ ಲಾಭ ಸಿಗುತ್ತದೆ. ಆದ ಕಾರಣಕ್ಕಾಗಿ ಅದು ಯಾವಾಗಲೂ ಏನಾಗಿರ್ತದೆ, ಬದಲಾವಣೆ ಆಗ್ತಾ ಇರುತ್ತೆ. ಸೊ ಹೆಂಗೆ ನೆನಪಿಟ್ಕೋಬೇಕು ಅಂದ್ರೆ, ರೇಟ್ ಆಫ್ ಡಿವಿಡೆಂಡ್ ಈಸ್ ಫಿಕ್ಸ್. ಕೀ ಪಾಯಿಂಟ್, ರೇಟ್ ಆಫ್ ಡಿವಿಡೆಂಡ್ ಈಸ್ ಫಿಕ್ಸ್, ರೇಟ್ ಆಫ್ ಡಿವಿಡೆಂಡ್ ಈಸ್ ವೇರಿಡ್. ಇಷ್ಟೇ ನೆನಪಿಟ್ಕೋಬೇಕು, ಎರಡು ವರ್ಡ್. ರೇಟ್ ಆಫ್ ಡಿವಿಡೆಂಡ್ ಈಸ್ ಫಿಕ್ಸ್ ಇನ್ ಪ್ರಿಫರೆನ್ಸ್ ಶೇರ್, ರೇಟ್ ಆಫ್ ಡಿವಿಡೆಂಡ್ ಈಸ್ ವೇರಿಡ್ ಇನ್ ಇಕ್ವಿಟಿ ಶೇರ್. ಇದು ಕೀವರ್ಡ್. ಲಾಭಾಂಶದ ದರವು ಒಂದೇ ಆಗಿರುತ್ತದೆ, ಲಾಭಾಂಶದ ದರವು ಬೇರೆ ಬೇರೆ ಆಗಿರುತ್ತದೆ. ಲೆಟ್ ಅಸ್ ಡಿಸ್ಕಸ್ ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್ ಟು ರಿಸೀವ್ ದ ಡಿವಿಡೆಂಡ್. ವಾಟ್ ಈಸ್ ದ ಪಾಯಿಂಟ್? ರೈಟ್ ಟು ರಿಸೀವ್ ದ ಡಿವಿಡೆಂಡ್. ಲಾಭಾಂಶವನ್ನು ಸ್ವೀಕರಿಸುವ ಹಕ್ಕು, ಲಾಭಾಂಶವನ್ನು ಸ್ವೀಕರಿಸುವ ಹಕ್ಕು. ರೈಟ್ ಟು ರಿಸೀವ್ ದ ಡಿವಿಡೆಂಡ್ ಈಸ್ ಪ್ರಯರ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಇನ್ ಪ್ರಿಫರೆನ್ಸ್ ಶೇರ್. ಅಂದರೆ ಏನು ಹೇಳ್ತಾರೆ ಅವರು? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಆರ್ ಹ್ಯಾವಿಂಗ್ ಎ ರೈಟ್ ಟು ರಿಸೀವ್ ದ ಡಿವಿಡೆಂಡ್ ಬಿಫೋರ್ ಡಿವಿಡೆಂಡ್ ಈಸ್ ಗಿವನ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಅಂದರೆ ಏನು? ಸಾಮಾನ್ಯ ಷೇರುದಾರರಿಗೆ ಲಾಭಾಂಶವನ್ನು ಕೊಡುವುದಕ್ಕಿಂತ ಮುಂಚೆಯೇ ಲಾಭಾಂಶವನ್ನು ಪಡೆಯುವ ಸಂಪೂರ್ಣ ಅಧಿಕಾರ ಯಾರಿಗಿರುತ್ತೆ? ಪ್ರಾಶಸ್ತ್ಯದ ಷೇರುದಾರರಿಗೆ ಇರುತ್ತದೆ. ಅಂದರೆ ಪ್ರಾಶಸ್ತ್ಯದ ಷೇರುದಾರರು ಸಾಮಾನ್ಯ ಷೇರುದಾರರಿಗಿಂತ ಮುಂಚೆಯೇ ಲಾಭಾಂಶವನ್ನು ಸ್ವೀಕರಿಸುತ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ನಾವು ಇನ್ ಕೇಸ್ ಆಫ್ ಇಕ್ವಿಟಿ, ವಾಟ್ ಇಟ್ ಮೀನ್ಸ್? ರೈಟ್ ಟು ರಿಸೀವ್ ದ ಡಿವಿಡೆಂಡ್ ಈಸ್ ಅಟ್ ಲಾಸ್ಟ್. ವಾಟ್ ಇಟ್ ಮೀನ್ಸ್? Right to receive the dividend is at last, means after receiving by the preference shareholders. So equity shareholder receive the dividend after preference shareholder receive the dividend. ಇಷ್ಟೇ ನೆನಪಿಟ್ಕೊಳ್ಳಿ. ಪ್ರಾಶಸ್ತ್ಯದ ಷೇರುದಾರರು ಲಾಭಾಂಶವನ್ನು ಸ್ವೀಕರಿಸಿದ ನಂತರ ಸಾಮಾನ್ಯ ಷೇರುದಾರರು ಲಾಭಾಂಶವನ್ನು ಸ್ವೀಕರಿಸುತ್ತಾರೆ. ಇದರ ಅರ್ಥ ಏನು ಅಂದ್ರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಮೊದಲು ಡಿವಿಡೆಂಡ್ ಕೊಡ್ತಾರೆ ಕಂಪ್ನಿಯವರು, ಇಕ್ವಿಟಿ ಶೇರ್ ಹೋಲ್ಡರ್ಗೆ ಲಾಸ್ಟಿಗೆ ಡಿವಿಡೆಂಡ್ ಕೊಡ್ತಾರೆ. ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಆದಮೇಲೆ ಅವರಿಗೆ ಡಿವಿಡೆಂಡನ್ನು ಕೊಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಫರೆನ್ಸ್ ಈಸ್ ರೈಟ್ ಆಫ್ ರಿಸೀವಿಂಗ್ ದ ಕ್ಯಾಪಿಟಲ್. ರೈಟ್ ಆಫ್ ರಿಸೀವಿಂಗ್ ದ ಕ್ಯಾಪಿಟಲ್, ಬಂಡವಾಳವನ್ನು ಸ್ವೀಕರಿಸುವ ಅಧಿಕಾರ. ಇದು ಕೂಡ ಸೇಮ್, ರೈಟ್ ಆಫ್ ರಿಸೀವಿಂಗ್ ಎ ಕ್ಯಾಪಿಟಲ್. ರೈಟ್ ಆಫ್ ರಿಸೀವಿಂಗ್ ಎ ಕ್ಯಾಪಿಟಲ್ ಈಸ್ ಬಿಫೋರ್ ಇಕ್ವಿಟಿ ಶೇರ್ ಹೋಲ್ಡರ್, ರೈಟ್ ಆಫ್ ರಿಸೀವಿಂಗ್ ಕ್ಯಾಪಿಟಲ್ ಈಸ್ ಆಫ್ಟರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್, ಇಕ್ವಿಟಿ ಒಳಗೆ. ಸೊ ಪ್ರಾಶಸ್ತ್ಯದ ಷೇರುದಾರರು ಬಂಡವಾಳವನ್ನು ಮುಂಚೆಯೇ ಪಡೆಯುತ್ತಾರೆ, ಹಾಗೂ ಸಾಮಾನ್ಯ ಷೇರುದಾರರು ಬಂಡವಾಳವನ್ನು ಕೊನೆಯದಾಗಿ ಪಡೆಯುತ್ತಾರೆ ಅಂತ ನಾವಲ್ಲಿ ಕರೀತು. ಕೊನೆಯದಾಗಿ ಅಂದರೆ ಪ್ರಾಶಸ್ತ್ಯರು ಆದಮೇಲೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ನೇಚರ್ ಆಫ್ ಕ್ಯಾಪಿಟಲ್. ಬಂಡವಾಳದ ಸ್ವಭಾವ ಅಥವಾ ಸ್ವರೂಪ, ನೇಚರ್ ಆಫ್ ಕ್ಯಾಪಿಟಲ್. The nature of capital of preference share is just like a rented capital. Just like a rented capital. I am using the word rented capital. ಪ್ರಾಶಸ್ತ್ಯದ ಷೇರು ಬಡ್ಡಿಯ ಬಂಡವಾಳ ಅಂತ ಕರೆಸ್ಕೋಬೋದು. ಬಡ್ಡಿಯ ಬಂಡವಾಳ ಅಂದ್ರೆ ರೆಂಟ್ ಯಾವಾಗಲೂ ಏನಿರುತ್ತೆ? ಫಿಕ್ಸ್ ಇರುತ್ತೆ. ಪ್ರತಿ ತಿಂಗಳು ನೀವು ರೆಂಟ್ ಕೊಡ್ತಿರ್ತಿಲ್ಲ, ಆ ಬಾಡಿಗೆ ಏನಿರುತ್ತೆ? ಫಿಕ್ಸ್ ಇರುತ್ತೆ. ಹಾಗಾಗಿ ನಾವೇನಂತ ಅರ್ಥ ಮಾಡ್ಕೋಬೇಕು ಅಂದ್ರೆ, ಪ್ರಿಫರೆನ್ಸ್ ಶೇರ್ಸ್ ಈಸ್ ಹ್ಯಾವಿಂಗ್ ಅ ರೆಂಟೆಡ್ ಕ್ಯಾಪಿಟಲ್, ರೆಂಟೆಡ್ ಡಿವಿಡೆಂಡ್ ಅಂತ ಕರಿತೀವಿ ನಾವು. ಪ್ರತಿ ವರ್ಷ ಅವರಿಗೆ ಸಿಗತಕ್ಕಂಥ ಲಾಭಾಂಶ ಒಂದೇ ಆಗಿರುತ್ತದೆ, ಅದಕ್ಕೆ ರೆಂಟೆಡ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು. ಬಟ್ ಇಕ್ವಿಟಿ ಶೇರ್ ಹೋಲ್ಡರ್ ಈಸ್ ಕನ್ಸಿಡರ್ಡ್ ಆಸ್ ಅ ವೆಂಚರ್ ಕ್ಯಾಪಿಟಲ್. ಇಕ್ವಿಟಿ ಶೇರ್ ಈಸ್ ಕನ್ಸಿಡರ್ಡ್ ಆಸ್ ಅ ವೆಂಚರ್ ಕ್ಯಾಪಿಟಲ್. ಸಾಹಸಿ ಬಂಡವಾಳ ಅಂತ ಕರಿಬೋದು. ಸಾಮಾನ್ಯ ಷೇರು ಸಾಹಸಿ ಬಂಡವಾಳ ಅಂತ ಕರಿಬೋದು. ಯಾಕೆ ಸಾಹಸಿ ಬಂಡವಾಳ ಅಂತ ಕರಿಬೋದು ಅಂದರೆ, ಇಕ್ವಿಟಿ ಶೇರ್ ಹೋಲ್ಡರ್ ಸಮ್ಟೈಮ್ಸ್ ಮೋರ್ ಇನ್ ನಂಬರ್, ದೇ ಆರ್ ಹ್ಯಾವಿಂಗ್ ಅ ಚಾನ್ಸ್ ಟು ಗೆಟ್ ಲಾಸ್ ಆಗುವ ಸಾಧ್ಯತೆ ಅವ್ರಿಗಿರುತ್ತೆ. ಆ್ಯಂಡ್ ದೇ ಆರ್ ರೆಡಿ ಟು ಗೆಟ್ ದ ಅನ್ಸರ್ಟನಿಟೀಸ್, ಅಂದರೆ ಅನಿಶ್ಚಿತತೆಯನ್ನು ಎದುರಿಸಬಹುದು ಅವರು. ಯಾಕಂದರೆ ಲಾಭ ಆದರೂ ತಡ್ಕೋಬೇಕು, ಅವರು ನಷ್ಟ ಆದರೂ ತಡ್ಕೋಬೇಕು. ಹಾಗಾಗಿ ಅವರು ಅನ್ಸರ್ಟನಿಟಿಯನ್ನು ಅವರು ಫೇಸ್ ಮಾಡಬೇಕಾಗತ್ತೆ. ಯಾರು ಅನ್ಸರ್ಟನಿಟಿನ ಫೇಸ್ ಮಾಡಬೇಕಾಗತ್ತೆ? ಇಕ್ವಿಟಿ ಶೇರ್ ಹೋಲ್ಡರ್ಸ್, ಸಾಮಾನ್ಯ ಷೇರುದಾರರು. ಅದಕ್ಕೆ ಯಾವ ಕ್ಯಾಪಿಟಲ್ ಅಂತ ಕರಿತೀವಿ ನಾವು? ವೆಂಚರ್ ಕ್ಯಾಪಿಟಲ್. ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ರಿಸ್ಕಿ ಕ್ಯಾಪಿಟಲ್ ಅಂತಲೂ ನಾವು ಕರಿತೀವಿ. ವೆಂಚರ್ ಕ್ಯಾಪಿಟಲ್ಗೆ ಇನ್ನೊಂದು ಹೆಸರು ಏನು ಅಂದರೆ ರಿಸ್ಕಿ ಕ್ಯಾಪಿಟಲ್, ಅಪಾಯದ ಬಂಡವಾಳ ಅಂತ. ಇಲ್ಲಿ ವರ್ಡ್ ಅಪಾಯ ಅಂತ ಯಾಕೆ ಯೂಸ್ ಮಾಡ್ಯಾರ ಅಂದ್ರೆ, ಇನ್ ಸಮ್ ಟೈಮ್ಸ್, ರೆಗ್ಯುಲರ್ ಅಲ್ಲ, ಇನ್ ಸಮ್ ಟೈಮ್ಸ್ ಇಫ್ ದೇರ್ ಇಸ್ ಅ ಫರ್ಮ್ ಈಸ್ ಇನ್ ಲಾಸ್, ಕೆಲವು ಸಂದರ್ಭಗಳಲ್ಲಿ ಸಂಸ್ಥೆಗೆ ನಷ್ಟ ಆಗಿ ಹೋದಾಗ, ಆ ಸಂಸ್ಥೆಯು ಲಿಕ್ವಿಡೇಷನ್ ಆದಾಗ, ಲಿಕ್ವಿಡೇಷನ್ ಅಂದರೆ ಕ್ಲೋಸ್ ಆಗುವ ಸಂದರ್ಭದಲ್ಲಿ, ಕಂಪ್ನಿಯು ಕ್ಲೋಸ್ ಆಗುವ ಸಂದರ್ಭದಲ್ಲಿ ಅಲ್ಲಿ ಇನ್ವೆಸ್ಟರ್ಗೆ ರೊಕ್ಕ ಕೊಡಬೇಕಾಗತ್ತೆ. ನಾವು ವಾಪಸ್ ಹೂಡಿಕೆದಾರರಿಗೆ ವಾಪಸ್ ಕೊಡಬೇಕಾಗತ್ತೆ. ಸೊ ಹೂಡಿಕೆದಾರರಿಗೆ ವಾಪಸ್ ಕೊಡುವಾಗ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಗೆ ಕೊಡಬೇಕು, ಪ್ರಾಶಸ್ತ್ಯದ ಸಾಲಿಗರಿಗೆ, ಆಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಗೆ ಕೊಡಬೇಕು, ಆಮೇಲೆ ಡಿಬೆಂಚರ್ ಹೋಲ್ಡರ್ಗೆ ಕೊಡಬೇಕು,
ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಕೊಡಬೇಕು, ಲಾಸ್ಟಿಗೆ ಯಾರಿಗೆ ಕೊಡ್ಬೇಕು ರೀ, ಇಕ್ವಿಟಿ ಶೇರ್ ಹೋಲ್ಡರ್ಗೆ ಕೊಡಬೇಕು. ಹಾಗಾಗಿ ಅವ್ರ ಪೊಸಿಷನ್ ಸ್ವಲ್ಪ ಫ್ಲಕ್ಚುವೇಷನ್ ಆಗ್ತಿರುತ್ತೆ, ಅಂದರೆ ರಿಸ್ಕ್ ಇರುತ್ತೆ ಅಂತ ಪಾಯಿಂಟ್ ಇಷ್ಟೇ. ಇಲ್ಲಿ ನಾರ್ಮಲ್ ಸಿಚುವೇಶನ್ ಒಳಗೆ ರಿಸ್ಕ್ ಇರೋಂಗಿಲ್ಲ, ಜಾಸ್ತಿ ಅವ್ರಿಗೆ ಅಡ್ವಾಂಟೇಜ್, ಯಾಕಂದ್ರೆ ಲಾಭ ಇರುತ್ತೆ. ಲಾಭ ಇರದೇ ಇದ್ದಾಗ ಮಾತ್ರ ಅವ್ರಿಗೆ ತೊಂದರೆ ಆಗುತ್ತೆ, ಯಾರಿಗೆ, ಇಕ್ವಿಟಿ ಶೇರ್ ಹೋಲ್ಡರ್ಗೆ. ಸೊ ಹಂಗಾಗಿ ಏನಂತ ಕರಿಬೋದು ಅಂದ್ರೆ ಪ್ರಿಫರೆನ್ಸ್ ಶೇರ್ ಈಸ್ ಕಾಲ್ಡ್ ಆಸ್ ಅ ರೆಂಟೆಡ್ ಕ್ಯಾಪಿಟಲ್ ಆ್ಯಂಡ್ ಇಕ್ವಿಟಿ ಶೇರ್ ಈಸ್ ಕಾಲ್ಡ್ ಆಸ್ ಅ ವೆಂಚರ್ ಕ್ಯಾಪಿಟಲ್, ಸಾಹಸಿ ಬಂಡವಾಳ ಅಂತ ಕರಿಬೋದು. ನೆಕ್ಸ್ಟ್ ಪಾಯಿಂಟ್ ಈಸ್ ವೋಟಿಂಗ್ ರೈಟ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಏನ್ರಿ, ವೋಟಿಂಗ್ ರೈಟ್, ಮತದಾನದ ಹಕ್ಕು ಅಂತ ಕರಿತೀವಿ. ವೋಟಿಂಗ್ ರೈಟ್ ಅಂದ್ರೆ ಮತದಾನದ ಹಕ್ಕು. ವಾಟ್ ಈಸ್ ದ್ಯಾಟ್ ವೋಟಿಂಗ್ ರೈಟ್? ಪ್ರಿಫರೆನ್ಸ್ shareholders are not having a right to exercise the vote if there is a special resolution is there. Until the special resolution, they are not having authority to exercise the vote. ನೋಡಿ ಏನು ಹೇಗೆ ಪ್ರಯತ್ನ ಪಟ್ಟಾರೆ ಅಂದ್ರೆ ಅವರು, ಸಾಮಾನ್ಯ ಸಂದರ್ಭಗಳಲ್ಲಿ ಪ್ರಾಶಸ್ತ್ಯದ ಷೇರುದಾರರಿಗೆ ಮತವನ್ನು ಚಲಾಯಿಸುವ ಯಾವುದೇ ಹಕ್ಕು ಇರೋದಿಲ್ಲ. ಅಂದರೆ ಸಭೆಗೆ ಸಂಬಂಧಪಟ್ಟಂತೆ ಮತವನ್ನು ಚಲಾಯಿಸುವ ಹಕ್ಕು ಅವ್ರಿಗಿರಂಗಿಲ್ಲ. ಆದರೆ ವಿಶೇಷ ಗೊತ್ತುವಳಿಯ ಮುಖಾಂತರ ಅವ್ರು ಏನು ಮಾಡ್ಬೋದು, ವೋಟನ್ನು ಹಾಕ್ಬೋದು. ವಿಶೇಷ ಗೊತ್ತುವಳಿಯನ್ನು ಮಂಡಿಸಿ ಸಂಸ್ಥೆಯಲ್ಲಿ ಎಲ್ಲರೂ ಒಪ್ಪಿಕೊಂಡು ನಂತರ ಅವ್ರು ಏನು ಮಾಡ್ಬೋದು ರೀ, ಕೆಲವು ಸಂದರ್ಭಗಳಲ್ಲಿ ವೋಟನ್ನು ಹಾಕ್ಬೋದು. ಬಟ್ ರೆಸಲ್ಯೂಷನನ್ನು ಮಾಡಲಾರ್ದು ಅವ್ರು ವೋಟ್ ಮಾಡಲಿಕ್ಕೆ ಬರೋದೇ ಇಲ್ಲ. ದ್ಯಾಟ್ ಈಸ್ ಎ ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ವೋಟಿಂಗ್ ಪವರ್ ಈಸ್ ದೇರ್ ಇನ್ ಇಕ್ವಿಟಿ ಶೇರ್ಸ್. ಇಕ್ವಿಟಿ ಶೇರ್ ಹೋಲ್ಡರ್ ಕಡೆ ಏನು ಬರೀಬೇಕ್ರಿ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಹ್ಯಾವ್ ಕಂಪ್ಲೀಟ್ ಅಥಾರಿಟಿ ಟು ಎಕ್ಸರ್ಸೈಸ್ ದ ವೋಟ್ ಇವನ್ ರೆಸಲ್ಯೂಷನ್ ಈಸ್ ದೇರ್ ಆರ್ ರೆಸಲ್ಯೂಷನ್ ಈಸ್ ನಾಟ್ ದೇರ್. ಅಂದರೆ ಗೊತ್ತುವಳಿ ಇರ್ಬೋದು, ಗೊತ್ತುವಳಿ ಇರದೇನೇ ಇರ್ಬೋದು, ಆದರೆ ಸಾಮಾನ್ಯ ಷೇರುದಾರರಿಗೆ ಮತವನ್ನು ಚಲಾಯಿಸುವ ಸಂಪೂರ್ಣ ಅಧಿಕಾರ ಇರುತ್ತದೆ. ಅಂದರೆ ಕಂಪ್ನಿಗೆ ಸಂಬಂಧಪಟ್ಟಂತೆ ಮತವನ್ನು ಚಲಾಯಿಸುವ ಒಟ್ಟು ಅಧಿಕಾರ ಯಾರ ಹತ್ರ ಇರುತ್ತೆ, ಅದು ಸಾಮಾನ್ಯ ಷೇರುದಾರರ ಹತ್ರ ಇರುತ್ತೆ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಈಸ್ ರಿಡೀಮೇಬಿಲಿಟಿ. ರಿಡೀಮೇಬಿಲಿಟಿ ಅಂದರೆ ರೀಪೇಯಬಿಲಿಟಿ, ಮರು ಒದಗಿಸುವಿಕೆ. ರಿಡೀಮೇಬಿಲಿಟಿ ಅಂದರೆ ಏನ್ರಿ, ಮರು ಒದಗಿಸುವಿಕೆ, ರೀಪೇಯಬಿಲಿಟಿ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ದ ರಿಡೀಮೇಬಿಲಿಟಿ? ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ ರಿಡೀಮ್ಡ್ ವಿದಿನ್ ದ ಲೈಫ್ ಟೈಮ್ ಆಫ್ ಅ ಕಂಪ್ನಿ. ನೋಡಿ ವಾಟ್ ಈಸ್ ಪಾಯಿಂಟ್, ಪ್ರಿಫರೆನ್ಸ್ ಶೇರ್ ಕ್ಯಾನ್ ಬಿ ರಿಡೀಮ್ಡ್ ವಿದಿನ್ ದ ಲೈಫ್ ಟೈಮ್ ಆಫ್ ಅ ಕಂಪ್ನಿ. ಕಂಪನಿಯ ಜೀವಿತ ಅವಧಿಯ ಒಳಗಡೆಯೇ ನಾವು ಪ್ರಾಶಸ್ತ್ಯದ ಷೇರುಗಳನ್ನು ವಾಪಸ್ ಕೊಡ್ಬೋದು. ಯಾರಿಗೆ ರೀ, ಶೇರ್ ಹೋಲ್ಡರ್ಸ್ಗೆ. ರಿಡೀಮ್, ರೀಪೇಯಬಿಲಿಟಿ ಅಂತ ವಾಪಸ್ ಕೊಡ್ಬೋದು ವಿದಿನ್ ಲೈಫ್ ಟೈಮ್. ಬಟ್ ಒನ್ಸ್ ದ ಇಕ್ವಿಟಿ ಶೇರ್ಸ್ ಈಸ್ ದೇರ್ ದ್ಯಾಟ್ ಕ್ಯಾನಾಟ್ ಬಿ ರಿಡೀಮ್ಡ್ ವಿದಿನ್ ದ ಲೈಫ್ ಟೈಮ್. ಕಂಪ್ನಿ ಕೊನೆಗಳು ತನಕನೂ ನಾವು ಇಕ್ವಿಟಿ ಶೇರನ್ನು ವಾಪಸ್ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ, ಕ್ಯಾನಾಟ್ ಬಿ ರಿಡೀಮ್ಡ್. ನೋಡಿರಿ ಏನು ನೆನಪಿಟ್ಕೋಬೇಕು ಅಂದ್ರೆ, ಪ್ರಿಫರೆನ್ಸ್ ಶೇರ್ ಕ್ಯಾನ್ ಬಿ ರಿಡೀಮ್ಡ್, ಇಕ್ವಿಟಿ ಶೇರ್ ಕೆನಾಟ್ ಬಿ ರಿಡೀಮ್ಡ್. ಪ್ರಾಶಸ್ತ್ಯದ ಶೇರನ್ನು ಮರಳಿ ಒದಗಿಸಬಹುದು, ಸಾಮಾನ್ಯ ಶೇರನ್ನು ಮರಳಿ ಒದಗಿಸಲು ಸಾಧ್ಯ ಇಲ್ಲ ಅಂತ ನಾವಲ್ಲಿ ಕರಿತೀವಿ. ಸೊ ದೀಸ್ ಆರ್ ಆಲ್ ಕನ್ಸಿಡರ್ ಆಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಪ್ರಿಫರೆನ್ಸ್ ಶೇರ್ ಆ್ಯಂಡ್ ಇಕ್ವಿಟಿ ಶೇರ್. ಸೊ ಪ್ರಾಶಸ್ತ್ಯದ ಷೇರು ಮತ್ತು ಸಾಮಾನ್ಯ ಷೇರಿನ ವ್ಯತ್ಯಾಸಗಳನ್ನು ನೋಡಿದ್ದೀವಿ. ಐ ವಿಲ್ ಎಕ್ಸ್ಪ್ಲೇನ್ ಕೀ ಪಾಯಿಂಟ್ಸ್ ಓವರ್ ಹಿಯರ್. ಒಂದೊಂದು ಪಾಯಿಂಟ್ನಲ್ಲಿ ಮುಗಿಸ್ತೇನೆ, ಅದು ಸ್ವಲ್ಪ ನೆನಪಿಟ್ಕೊಳ್ಳೋಕ್ಕೆ ಭಾಳ ಈಸಿ ಆಗ್ತದೆ ನಿಮ್ಗೆ. ಫಸ್ಟ್ ಕೀ ಪಾಯಿಂಟ್ ಈಸ್ ಫೇಸ್ ವ್ಯಾಲ್ಯೂ ಈಸ್ ಮೋರ್, ಫೇಸ್ ವ್ಯಾಲ್ಯೂ ಈಸ್ ಲೆಸ್. ನೋಡಿ ಹೆಂಗೆ ನೆನಪಿಟ್ಕೊ, ಫೇಸ್ ವ್ಯಾಲ್ಯೂ ಈಸ್ ಮೋರ್ ಇನ್ ಪ್ರಿಫರೆನ್ಸ್, ಫೇಸ್ ವ್ಯಾಲ್ಯೂ ಈಸ್ ಲೆಸ್ ಇನ್ ಇಕ್ವಿಟಿ. ಮುಖ ಬೆಲೆ ಹೆಚ್ಚಾಗಿರುತ್ತದೆ ಪ್ರಾಶಸ್ತ್ಯದ ಷೇರಿನಲ್ಲಿ, ಮುಖ ಬೆಲೆ ಕಡಿಮೆ ಇರುತ್ತದೆ ಸಾಮಾನ್ಯ ಷೇರಿನಲ್ಲಿ. ರೇಟ್ ಆಫ್ ಡಿವಿಡೆಂಡ್ ಈಸ್ ಫಿಕ್ಸ್, ರೇಟ್ ಆಫ್ ಡಿವಿಡೆಂಡ್ ಈಸ್ ವೇರಿಡ್. ಲಾಭಾಂಶದ ದರ ಒಂದೇ ಆಗಿರುತ್ತದೆ, ಲಾಭಾಂಶದ ದರ ಬೇರೆ ಬೇರೆ ಆಗಿರುತ್ತದೆ. ಒಂದೇ ಎಲ್ಲಾಗಿರುತ್ತೆ ರೀ ಪ್ರಿಫರೆನ್ಸ್ ಶೇರ್ ಒಳಗೆ, ಬೇರೆ ಬೇರೆ ಎಲ್ಲಾಗಿರುತ್ತೆ ಇಕ್ವಿಟಿ ಶೇರ್ ಒಳಗೆ. ಆಮೇಲೆ ಪ್ರಿಫರೆನ್ಸ್ ಶೇರ್ ಗೆಟ್ ದ ಡಿವಿಡೆಂಡ್ ಫಸ್ಟ್, ಇಕ್ವಿಟಿ ಶೇರ್ ಹೋಲ್ಡರ್ ಡಿವಿಡೆಂಡ್ ಆ್ಯಟ್ ಲಾಸ್ಟ್. ಫಸ್ಟ್ ಅಂದ್ರೆ ಪಾಯಿಂಟ್ ಏನು ಅಂದ್ರೆ, ಇಕ್ವಿಟಿ ಶೇರ್ ಹೋಲ್ಡರ್ಗಿಂತ ಮುಂಚೆ ಅಷ್ಟು ನೆನ್ಪಿಟ್ಕೋ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಗೆಟ್ ಬಿಫೋರ್ ಇಕ್ವಿಟಿ ಶೇರ್ ಹೋಲ್ಡರ್, ಇಕ್ವಿಟಿ ಶೇರ್ ಹೋಲ್ಡರ್ ಗೆಟ್ ಆಫ್ಟರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಇಷ್ಟು ನೆನ್ಪಿಟ್ಕೋ. ಪ್ರಾಶಸ್ತ್ಯದ ಷೇರುದಾರರು ಸಾಮಾನ್ಯ ಷೇರುದಾರರಿಗಿಂತ ಮುಂಚೆ ಲಾಭಾಂಶ ಪಡಿತಾರೆ, ಆದರೆ ಸಾಮಾನ್ಯ ಷೇರುದಾರರು ಪ್ರಾಶಸ್ತ್ಯದ ಷೇರುದಾರರ ನಂತರ ಲಾಭಾಂಶವನ್ನು ಪಡೆಯುತ್ತಾರೆ ಅಂತ ನಾವು. ಅದೇ ರೀತಿ ಕ್ಯಾಪಿಟಲ್ ಈಸ್ ಆಲ್ಸೋ ರಿಸೀವ್ಡ್ ಬಿಫೋರ್ ಇಕ್ವಿಟಿ ಶೇರ್ ಹೋಲ್ಡರ್. ಇಕ್ವಿಟಿ ಶೇರ್ ಹೋಲ್ಡರ್ಗಿಂತ ಮುಂಚೆ ಬಂಡವಾಳ ರಿಸೀವ್ ಮಾಡ್ತಾರೆ, ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಆದಮೇಲೆ ಕ್ಯಾಪಿಟಲನ್ನು ರಿಸೀವ್ ಮಾಡ್ತಾರೆ ಇಕ್ವಿಟಿ ಶೇರ್ ಹೋಲ್ಡರ್. ದೆನ್ ಕ್ಯಾಪಿಟಲ್ ಈಸ್ ರೆಂಟೆಡ್ ಕ್ಯಾಪಿಟಲ್, ಅಂದ್ರೆ ಬಡ್ಡಿಯ ಥರನಾದಂಥ ಬಂಡವಾಳ ಇರುತ್ತೆ, ಇಲ್ಲಿ ಸಾಹಸಿ ಬಂಡವಾಳ ಇರುತ್ತೆ. ಎಲ್ಲಿ ಸಾಹಸಿ ಬಂಡವಾಳ ಇರುತ್ತೆ ರೀ, ಸಾಮಾನ್ಯ ಷೇರಿನಲ್ಲಿ. ಆಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಹ್ಯಾವ್ ನೋ ವೋಟಿಂಗ್ ಪವರ್, ಇಕ್ವಿಟಿ ಶೇರ್ ಹೋಲ್ಡರ್ ಹ್ಯಾವ್ ವೋಟಿಂಗ್ ಪವರ್. ಪ್ರಾಶಸ್ತ್ಯದ ಷೇರುದಾರರಿಗೆ ಯಾವುದೇ ಮತದಾನದ ಹಕ್ಕು ಇರೋದಿಲ್ಲ, ಆದರೆ ಸಾಮಾನ್ಯ ಷೇರುದಾರರಿಗೆ ಮತದಾನದ ಹಕ್ಕು ಇರುತ್ತದೆ. ಪ್ರಿಫರೆನ್ಸ್ ಶೇರ್ ಕ್ಯಾನ್ ಬಿ ರಿಡೀಮ್ಡ್,
equity share cannot be redeemed. ಪ್ರಾಶಸ್ತ್ಯದ ಶೇರನ್ನು ವಾಪಸ್ ಕೊಡಕ್ಕೆ ಬರೋದಿಲ್ಲ, ಸಾಮಾನ್ಯ ಶೇರನ್ನು ವಾಪಸ್ ಕೊಡ್ಬೋದು. ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರಿಫರೆನ್ಸ್ ಶೇರ್ ಆ್ಯಂಡ್ ಇಕ್ವಿಟಿ ಶೇರ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇನ್ನೊಂದು ನಾವು ಬರಿಬೋದು, ಇನ್ನೊಂದು ಪಾಯಿಂಟ್ ಮತ್ತೆ ನಂಬರ್ ಅಂತ ಬರಿಬೋದು. ಆನ್ ದ ಬೇಸಿಸ್ ಆಫ್ ನಂಬರ್, ಸಂಖ್ಯೆಯ ಆಧಾರದ ಮೇಲೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ಮೋರ್ ಇನ್ ನಂಬರ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ಲೆಸ್ ಇನ್ ನಂಬರ್, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಮೋರ್ ಇನ್ ನಂಬರ್. ಇದನ್ನು ಬರಿಬೋದು ನಾವು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ಲೆಸ್ ಇನ್ ನಂಬರ್, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಮೋರ್ ಇನ್ ನಂಬರ್. ಅಂದ್ರೆ ಪ್ರಾಶಸ್ತ್ಯದ ಷೇರುದಾರರು ಕಡಿಮೆ ಸಂಖ್ಯೆಯಲ್ಲಿ ಉಪಸ್ಥಿತಿ ಇರುತ್ತಾರೆ, ಆದರೆ ಸಾಮಾನ್ಯ ಷೇರುದಾರರು ಹೆಚ್ಚಿನ ರೀತಿಯಲ್ಲಿ ಉಪಸ್ಥಿತಿ ಇರ್ತಾರೆ, ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಕಂಪ್ನಿಯೊಳಗೆ ಅಂತ. ಸೊ ಇದು ಕೂಡ ಡಿಫ್ರೆನ್ಸ್ ಅಂತ ನಾವಲ್ಲಿ ಕರಿಬೋದು. ಸೊ ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಡಿಸ್ಕಸಿಂಗ್ ನೆಕ್ಸ್ಟ್. ಥ್ಯಾಂಕ್ ಯು.